ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಡಾಮಿನೇಷನ್ ಮುಂಚೆ ಮಾಡೋರು ನ್ಯೂಜಿಲ್ಯಾಂಡ್ ಅವರು ಇಂಡಿಯಾ ಅಂತ ಅಂದಾಗ ICC ಟೂರ್ನಮೆಂಟ್ಸ್ಗಳಲ್ಲಿ. ಬಟ್ ರೀಸೆಂಟಾಗಿ ಏನು ಕೊಡ್ತಾ ಇದೀವಿ ನಾವು ನಮ್ಮ ಡಾಮಿನೇಷನ್ನ ನ್ಯೂಜಿಲ್ಯಾಂಡ್ ಮೇಲೆ, ಅದು ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಸರಿಯಾಗಿ ಕೊಡ್ತಾ ಇದ್ದೀವಿ ಗುರು. ಮುಂಚೆ ನಾವು ಸೀರೀಸಲ್ಲಿ ಸರಿಯಾಗಿ ಕೊಡ್ತಾ ಇದ್ವಿ, ICC ಟೂರ್ನಮೆಂಟ್ಸಲ್ಲಿ ಬಂದ್ಬಿಟ್ಟು ಉದ್ರಕೊಂಡು ಹೋಗ್ಬಿಡ್ತಿದ್ವಿ. ಬಟ್ ಇವಾಗ ಸೀರೀಸಲ್ಲಿ ಅವ್ರು ಕೊಡ್ತಾವ್ರೆ, ಅದೇ ನ್ಯೂಜಿಲ್ಯಾಂಡ್ ಸೀರೀಸ್ ಎಲ್ಲ ನೋಡೋಲ್ಲ, ಅವ್ರು ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿ, ICC ಟ್ರೋಫಿ ಲಾಸ್ಟು ವರ್ಲ್ಡ್ ಕಪ್ಪಲ್ಲೂ ಕೊಟ್ಟವಲ್ಲ ನ್ಯೂಜಿಲ್ಯಾಂಡಿಗೆ, ಆ್ಯಂಡ್ ಇವಾಗಲೂ ಕೂಡ ಕೊಟ್ಟಿದ್ದೀವಿ. ಇಸ್ಕೊಂಡು ಹೋಗ್ತಾ ಇದ್ದಾರೆ. ಒಂಥರ ಇವಾಗ ಕ್ರಾಸ್ ಕನೆಕ್ಷನ್ ಆಗಿದೆ ಅಂತ ಹೇಳಬೇಕು. ಸೀರೀಸಲ್ಲಿ ಕೊಡ್ಸ್ಕೊತಾ ಇದ್ದೀವಿ, ICC ಟೂರ್ನಮೆಂಟ್ಸಲ್ಲಿ ಕೊಡ್ತಾ ಇದ್ದೀವಿ. ಬಟ್ ICC ಟೂರ್ನಮೆಂಟಲ್ಲಿ ಕೊಟ್ಟಿದ್ದೇನೆ ಸಿಕ್ಕಾಪಟ್ಟೆ ಜೋರಾಗಿ ಅನ್ಸೋದು, ಸ್ಟ್ರಾಂಗಾಗಿ ಅನ್ಸೋದು. ಸೀರೀಸ್ಗಳಲ್ಲಿ ಕೊಟ್ಟಿದ್ದಲ್ಲ ಮರ್ತೋಗ್ಬಿಡ್ತಾರೆ ಜನ. ICC ಟ್ರೋಫೀಸಲ್ಲಿ ಕೊಟ್ಟಿದ್ದು ಮಾತ್ರ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಇವಾಗ ನೋಡಿ 2023 ವರ್ಲ್ಡ್ ಕಪ್ಪಲ್ಲಿ ಕೊಟ್ಟಿದ್ದ ಅಂದರೆ ಗುಂಬಿದ್ನ ಇವ್ರಿಗೆ ಹಾಕ್ಕೊಂಡು ಯಾರು ತಾನೇ ಮುರಿತಾರೆ, ಇವಾಗ ಕೊಟ್ಟಿದ್ದು ಯಾರು ತಾನೇ ಮುರಿತಾರೆ, ಹೊಡೆದಿದ್ವಿ ಅನ್ನೋದು ನೆನಪಿರುತ್ತೆ. ಅದೇ ಸೀರೀಸಲ್ಲಿ ಗೆದ್ದಿದ್ದು ಸತ್ತಿದ್ದೆಲ್ಲ ನೆನಪೇ ಇರೋದಿಲ್ಲ. ಸೀರೀಸ್ ಇವತ್ತೊಂದು ಬರುತ್ತೆ, ನಾಳೆ ಒಂದು ಹೋಗುತ್ತೆ. ICC ಟ್ರೋಫೀಸು ಇವಾಗ ಒಂದು ನಾಳೆ ಒಂದು ಬರೋದಿಲ್ಲ, ಅದಕ್ಕೋಸ್ಕರ ನೆನಪಿದ್ದೇ ಇರುತ್ತೆ. ನಾನೇನೋ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಇವತ್ತು ನ್ಯೂಜಿಲ್ಯಾಂಡ್ ಟಾಪ್ ಕ್ವಾಲಿಟಿ ಟೀಮು, ಸಗದಾಗಿ ಆಡಿದ್ದಾರೆ, ಟಾಪ್ ಆಫ್ ಟೇಬಲ್ ಇದ್ದಾರೆ, ಗ್ರೂಪ್ ಎಲ್ಲಿ ಏನೋ ಕೊಡ್ಬೋದು, ಟಫ್ ಫೈಟು, ಟಕ್ಕರು, ರನ್ ರೇಟ್ ಎಲ್ಲ ಜಾಸ್ತಿ ಇಟ್ಕೊಂಡಿದ್ದಾರೆ, ಸಗದಾಗಿದ್ದಿದ್ದಾರೆ. ಪಾಕಿಸ್ತಾನ ಮಸ್ತಾಗಿದ್ದಾರೆ, ಇನ್ನೊಬ್ಬರ ಮೇಲೆ ಕೂಡ ಮಸ್ತಾಗಿದ್ರು, ಬಾಂಗ್ಲಾದೇಶ ಮೇಲೆ. ಏನೋ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಇವ್ರು ಹಿಂಗೆ ಆಡೋದು 44 ರನ್ನಿಂದ ಗೆದ್ದಿದ್ದಾರೆ ನಮ್ಮ ಇಂಡಿಯಾ. ಅದು ನಮ್ಮ ಇಂಡಿಯಾದ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಏನು ಇವತ್ತು ಅಂತ ಹೇಳ್ಕೊಳ್ತಾರೆ ಏನಿರಲಿಲ್ಲ. ಕ್ಯಾಚ್ಗಳೆಲ್ಲ ಬಿಟ್ಕೊಂಡು, ಇನ್ಫ್ಯಾಕ್ಟ್ ವರುಣ್ ಚಕ್ರವರ್ತಿ ಹತ್ರ ಬಾಲ್ ಹೋದ್ರು, ಒಂದು ಬಾಲ್ ಹೋಯ್ತು, ಕ್ಯಾಚ್ ಹಿಡಿ ಎದ್ಬಿಟ್ಟು ಅವರು ಬಾಲ್ನೇ ಒದ್ಬಿಟ್ರು ಬೌಂಡ್ರಿಗೆ. ಸೊ ಈ ಥರ ಏನಿದು ಬೇಕು ಅಂತ ಓದಿತಾವ್ರು ವರುಣ್ ಚಕ್ರವರ್ತಿ. ಏನು ಸೌತ್ ಆಫ್ರಿಕಾ ಅಗೇನ್ಸ್ಟು ಸೆಮಿಫೈನಲ್ ಹಾಕಿಸ್ಕೊಳ್ಳೋದಕ್ಕೆ ಏನಾರು ನೋಡ್ತಾ ಇದ್ದೀವ ಅಂತ ಅನ್ನಿಸ್ಬೋದು ಆರ್ಟ್ ಪಾಯಿಂಟಲ್ಲಿ ನನಗೆ. ಬಟ್ ನೋಡಿ, ಆ ಥರ ಫೀಲ್ಡಿಂಗ್ನ ನಾವು ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಅಂತ ಹೆವಿ ಮಟ್ಟದ ಫೀಲ್ಡಿಂಗ್ ಏನು ಮಾಡಿಲ್ಲ ಇವತ್ತು. ರನ್ಸ್ನ ಸಿಕ್ಕಾಬಿಟ್ಟೆ ಲೀಕ್ ಮಾಡಿದ್ವಿ. ಬಟ್ ಆದರೂ ಕೂಡ 44 ರನ್ನ ವಿಕ್ಟ್ರಿ ಅಂತಂದರೆ ಇವು ಯಾವ ರೇಂಜಿಗೆ ಆಡಿದರೆ ನ್ಯೂಜಿಲ್ಯಾಂಡ್ ಅವರು ಅನ್ನ ಅರ್ಥ ಮಾಡ್ಕೋಬೇಕು. ಅವರ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅಂತೂ ಬೊಂಬಾಟುಗಿರೋ ಬೆಂಕಿ. ಅದಲ್ಲ, ಬ್ಯಾಟಿಂಗಲ್ಲಿ ಏನು ಉದ್ರಕೊಂಡು ಹೋಗಿದ್ದರು, ಪಟ 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 ಅಂತ ಉದ್ರಕೊಂಡೋದ್ರು. ಆ್ಯಂಡ್ ನಮ್ಮ ಇಂಡಿಯಾದ ಕಮ್ಬ್ಯಾಕ್ನಂತೂ ಮೆಚ್ಕೊಳ್ಳೇಬೇಕು. ಸ್ಟ್ರಾಂಗ್ ಕಮ್ಬ್ಯಾಕ್ ಆಫ್ಟರ್ 3 ವಿಕೆಟ್ ಲಾಸ್, ಹೆವಿ ಕಮ್ಬ್ಯಾಕು. ಸೊ ಅಂಥ ಕಮ್ಬ್ಯಾಕ್ ಮಾಡಾದ್ಮೇಲೆ ಗೆದ್ದಿದ್ದೀವಿ ಅಂತಂದರೆ ಮೆಚ್ಕೊಳ್ಳೇಬೇಕು ಗುರು. ಡಿಸರ್ವಿಂಗು, ಸೆಮಿಫೈನಲ್ ಇರೋದಕ್ಕೆ ಡಿಸರ್ವಿಂಗು. ಇವಾಗ ಗ್ರೂಪ್ ಎ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಮುಗಿಸೋದ್ರ ಮೂಲಕ ನಾವು ಹಾಕಿಸ್ಕೊಂಡಿದ್ದೀವಿ ಸೆಮಿಫೈನಲ್ನ ಆಸ್ಟ್ರೇಲಿಯಾ ಜೊತೆಗೆ. ಅವರು ಹಾಕಿಸ್ಕೊಂಡಿದ್ದಾರೆ ಸೋಲೋದ್ರ ಮೂಲಕ ಸೆಮಿಫೈನಲ್ ಸೌತ್ ಆಫ್ರಿಕಾ ಜೊತೆಗೆ. ಇವಾಗ ಟ್ರಾವೆಲ್ ಇಬ್ಬರು ಮಾಡಿದರು, ಆಸ್ಟ್ರೇಲಿಯಾದವರು ಮಾಡಿದರು, ಸೌತ್ ಆಫ್ರಿಕಾದವರು ದುಬೈಗೆ ಟ್ರಾವೆಲ್ ಮಾಡಿದರು. ಬಟ್ ಇವಾಗ ಸೌತ್ ಆಫ್ರಿಕಾದವರು ರಿಟರ್ನ್ ಆಗಬೇಕಾಗತ್ತೆ, ಆಸ್ಟ್ರೇಲಿಯಾದವರು ಅಲ್ಲೇ ಆಡಬೇಕಾಗತ್ತೆ. 2 ಕಂಟ್ರಿನೂ ಟ್ರಾವೆಲ್ ಮಾಡಿದ್ರು. ಅಯ್ಯೋ ಪಾಪ ಅಂತ ಅನ್ಸುತ್ತೆ ಇವಾಗ ಸೌತ್ ಆಫ್ರಿಕಾ ಟೀಮಿಗೆ. ಓಡಾಟ ನಡೆಸ್ತಿದ್ರು, ಇಲ್ಲಿಗೂ ಪಾಕಿಸ್ತಾನಿಗೆ. ಸೊ ಓಕೆ ಮಗ, ಇವತ್ತು ಏನಿತ್ತು ಟಾಸ್ ಗೆದ್ರು ಅವರೇನ ನ್ಯೂಜಿಲ್ಯಾಂಡ್ ಇಲ್ಲ ಬೌಲಿಂಗ್ ಮಾಡ್ತೀವಿ ಅಂತ ಅಂದರು. ಬೌಲಿಂಗ್ ಏನು ಮಾಡಿದ್ದು ಚೆನ್ನಾಗಿ ನಾವು ಮಾಡಿದ್ರು. ಓಪನಿಂಗಲ್ಲಿ ಟಕ 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 ನಂಗೆ 3 ವಿಕೆಟ್ನ ಎತ್ಬಿಟ್ರು. ಹಂಗೆ ಊಟ ಮಾಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದೀನಿ ಮಧ್ಯಾಹ್ನ. ಅವ್ನ ಅಜ್ಜಿ ಪಟ್ಟನಾಗ ಬರ್ತೀನಿ, 3 ವಿಕೆಟ್ ಡಮಾರಲ್ಲಿ. 6ನೇ ಓವರ್ ಅಂತ ಕಾಣಿಸುತ್ತೆ, 6ನೇ ಓವರ್ 7ನೇ ಓವರ್ ಅಷ್ಟೇ ಮುಗಿದಿದ್ದು. 3 ವಿಕೆಟ್ ಡಮಾರು, 30 ರನ್ನಿಗೆ 3 ವಿಕೆಟ್ ಇಂಡಿಯಾದು ಡಮಾರು. ಓಪನರ್ ಗಿಲ್ಲು, LBW ಆಗಿದ್ದು ರೋಹಿತ್ ಶರ್ಮಾ ಕಡಕಾಗಿನ ಕಾಣಿಸ್ಕೊಂತಿದ್ರು. ಒಂದು 6ನ ಹೊಡೆದ್ರು, ಸಗದಾಗ ಆಡಿದ್ರು. ಒಂದು 6, ಒಂದು 4ನ ಹೊಡೆದ್ಬಿಟ್ಟು ಕಡಕಾಗಿ ಕಾಣಿಸ್ಕೊತಿದ್ರು. ಅದೇ ಫುಲ್ ಶಾಟ್ನ ಹೊಡೋದಕ್ಕೆ ಅಂತ ಹೋದ್ರು. ಮತ್ತೊಮ್ಮೆ ಅವ್ರು ಕಚ್ಕೊಂಡಿದ್ದು ಅದೇ 38 ಸರ್ಕಲಲ್ಲಿ. ಸೊ ಈ ಥರ ಡಿಸ್ಮಿಸ್ ಆಗೋದು ರೋಹಿತ್ ಶರ್ಮಾ ಆಗಿರೋದು ಸುಮಾರು ಸಲ ನೋಡಿದ್ವಿ. ಒಟ್ಟಿನಲ್ಲಿ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದೇನು ಸ್ಟ್ರಗಲ್ ಮಾಡಿಕೊಂಡು LB ಬೋಲ್ಡು. ಇವತ್ತು LBW ಅಂತೂ ಬೇಜಾನ್ ನೋಡ್ಬಿಟ್ಟಿದ್ದೀವಿ ಮಗ. ಇಂಡಿಯಾ ಕಡೆ ನೋಡಿದ್ವಿ, ಅವ್ರ ಕಡೆನೂ ನೋಡಿದ್ವಿ. ಅವ್ರ ಕಡೆ ಅಂತೂ ಬೊಲೆನ ಹೋಗ್ಬಿಟ್ಟಿದ್ದೀವಿ. LB ಔಟ್ಸ್ಗಳನ್ನೇ ಆಗಿರೋದ್ರ ಕಡೆ. ಹೆನ್ರಿ ಇನಿಷಿಯಲಿ 2 ವಿಕೆಟ್ನ ಎತ್ತಿತ್ತು ಅಂದರೆ ಕೈಲ್ ಜೇಮಿಸನ್ನು 1 ವಿಕೆಟ್ನ ಎತ್ತಿತ್ತು ಅಂದರೆ ರೋಹಿತ್ ಶರ್ಮಾ ಅವ್ರದ್ದು. ಈ ಕಡೆಯಿಂದ ವಿರಾಟ್ ಕೊಹ್ಲಿ ಅವರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಹೆನ್ರಿ ಅವರಿಗೆ ಔಟ್ ಆಗಿದ್ದು. ಫಿಲಿಪ್ಸ್ ಏನು ಅಥ್ಲೆಟ್ ಗುರು, ಇದೇನು ಫಸ್ಟ್ ಟೈಮ್ ನೋಡಿದ್ದೀವಿ ನಾವು. ಈ ಥರ ಎಷ್ಟು ಕ್ಯಾಚ್ ನೋಡಿದ ಪಾಯಿಂಟ್ ರೀಸನಲ್ಲೇ. ಇದು 2ನೇ ಕ್ಯಾಚ್ 3ನೇ ಕ್ಯಾಚ್ ನೋಡಿದ್ದು. ಈ ಥರ ಸಿಂಗಲ್ ಹ್ಯಾಂಡೆಡಾಗೆ ಎಗ್ರುಬಿಟ್ಟು ಹಿಡಿತಿರೋದು, ಫುಲ್ ಅಂತ ಡೈ ಹೊಡೆದ್ಬಿಟ್ಟು ಹಿಡಿತಾ ಇರೋಂಥದ್ದು. ಫಿಲಿಪ್ಸ್ ಬಗ್ಗೆ ಮಾತಾಡೋಂಗೇನಲ್ಲ. ಫೀಲ್ಡಿಂಗ್ ಅಂತ ಬಂದಾಗ ಅಲ್ಲಿರೋರಿಗೆ ಯಾರಿಗೂ ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ ಫಿಲಿಪ್ಸ್ನ. ಇಂಡಿಯನ್ ಟೀಮು ತೊಗೊಳ್ಳಿ, ಯಾವ ಟೀಮಾರು ತೊಗೊಳ್ಳಿ, ಫಿಲಿಪ್ಸ್ ನೆಕ್ಸ್ಟ್ ಲೆವೆಲ್. ಒಂಥರ ಏಲಿಯನ್ ಮಾಡ್ದಂಗೆ ಮಾಡ್ತಾರೆ. ಅದು ಫಿಲಿಪ್ಸಿಗೆ ಕೊಡಬೇಕು ವಿಕೆಟ್ನ, ಹೆನ್ರಿಗಲ್ಲ. ಹೆನ್ರಿ 5 ವಿಕೆಟ್ನ ತೆಗೆದ್ರು ಗುರು. ಇವತ್ತು ಲಾಸ್ಟಲ್ಲಿ 3 ವಿಕೆಟ್ ಬಂತು. ಬಟ್ ಮೇಯ್ನ್ ಆಗಿ ತೆಗೆದಂಥದ್ದು 2 ವಿಕೆಟ್ನ. ಅಂದರೂ 5 ಫಾರ್ ICC ಟೂರ್ನಮೆಂಟ್ಸಲ್ಲಿ 5 ಫಾರ್ ಬಂದಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ನ ಕೊಡೋದಾರೆ ಅಂತಲೇ. ಇವತ್ತು ವರುಣ್ ಚಕ್ರವರ್ತಿ 5 ಫಾರ್, ವರುಣ್ ಚಕ್ರವರ್ತಿ ಎತ್ತಿದ್ದು 5 ಫಾರ್ಗೂ, ಹೆನ್ರಿ ಎತ್ತಿದ್ದು 5 ಫಾರ್ಗೂ ಕಂಪೇರೇ ಮಾಡೋಕ್ಕಾಗಲ್ಲ ಮಗ. ಇಬ್ಬರಿಗೂ ಕಂಪೇರೇ ಮಾಡೋಕ್ಕಾಗಲ್ಲ. ವರುಣ್ ಚಕ್ರವರ್ತಿದೇ ಸಪ್ರೇಟ್ ತೂಕ, ಹೆನ್ರಿ ಲಾಸ್ಟಲ್ಲಿ 3 ವಿಕೆಟ್ ಇದ್ರಲ್ಲ ಅದೇ ಸಪ್ರೇಟ್ ತೂಕ. ಎರಡು ಕಂಪ್ಯಾರಿಸನ್ ಮಾಡೋಂಗಿಲ್ಲ. ವರುಣ್ ಚಕ್ರವರ್ತಿ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಇವತ್ತು. ಇವತ್ತು ಏನು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಮಧ್ಯ. ನಾನು KL ರಾಹುಲ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮೇಂಟೈನ್ ಮಾಡೋದಕ್ಕೋಸ್ಕರ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರು ಕೂಡ ನಿಂತ್ಕೊಂಡು ಆಡಿದ್ರು. 40+ ಆಡಿದ್ರು ಅಕ್ಷರ್ ಪಟೇಲ್ ಆ್ಯಂಡ್ ಶ್ರೇಯಸ್ ಅಯ್ಯರ್.
70+ ರನ್ಸು. ನಾನೇನೋ ಸೆಂಚುರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅವರು ಕೂಡ ಫುಲ್ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದೆ. ಇವತ್ತು ಬೌನ್ಸರ್ ಹಾಕ್ಬಿಟ್ಟು ಸುಮಾರು ವಿಕೆಟ್ನ ಎತ್ತಿದ್ರು. ರೋಹಿತ್ ಶರ್ಮಾ ಹಾಕಿದ್ದು ಬೌನ್ಸರ್ ಬರಲೇ ಎದೆ ಮಟ್ಟಕ್ಕೆ ಬಂತು. ಇವ್ರಿಗೊಂದು ಸ್ವಲ್ಪ ಬೌನ್ಸರ್ ಜಾಸ್ತಿ ಆಯಿತು. ಅವ್ರಿಗೆ ಎತ್ತಿದ್ದು ಶ್ರೇಯಸ್ ಅವರ ವಿಕೆಟ್ನ. ನಾನು ಸೆಂಚುರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಿಡಿ ಹೋಗಲಿ, ಸಗದಾಗಿ ಪರ್ಫಾರ್ಮ್ ಮಾಡಿದ್ರು ಶ್ರೇಯಸ್ ಅಯ್ಯರ್ ಆ್ಯಂಡ್ ಅಕ್ಷರ್ ಪಟೇಲ್. ಅಲ್ಲಿ ಒಂದು ಪಾರ್ಟ್ನರ್ಶಿಪ್ನ ಅಗತ್ಯತೆ ಇತ್ತು. ಆಲ್ಮೋಸ್ಟ್ 98 ರನ್ ಪಾರ್ಟ್ನರ್ಶಿಪ್ಪು ಮಗ. 30ಕ್ಕೆ ಬಿದ್ದಿದ್ದು ವಿಕೆಟು, 3 ವಿಕೆಟು. 128 ಕೂಡ ಆ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. 98 ರನ್ವರೆಗೂ ಕೂಡ ಆ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಸೊ ಅಲ್ಲಿ ಮೇಯ್ನು ಒಂಥರ ಕಾಂಕ್ರೀಟ್ ಹಾಕೋದ್ರು ಅಂತ ಹೇಳಬೇಕು ನಮ್ಮ ಇನ್ನಿಂಗ್ಸ್ಗೆ. ಸೊ ಅಕ್ಷರ್ ಪಟೇಲ್ ಅವರು ಸುಮ್ಮನೆ ಔಟ್ ಆದರು ಅಂತ ಹೇಳ್ಬೇಕು. ಔಟ್ ಆಗುವಂಥ ಬಾಲೇ ಅಲ್ಲ ಅದು. ಸ್ಯಾಂಡ್ನರ್ಗಲ್ಲ, ಸಚಿನ್ ರವೀಂದ್ರ ಅವ್ರಿಗೆ ಎಲ್ಲೋ ತಿರ್ಕೊಂಡು ಈ ಕಡೆ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಕೇನ್ ವಿಲಿಯಮ್ಸನ್ ತಟ್ಟಾಡ್ಕೊಂಡು ಹಿಡಿದಾರೆ ಕ್ಯಾಚ್ನ. ಅವ್ರು ಬಾಲೇ ಜಡ್ಜ್ ಮಾಡಿರೋದಿಲ್ಲ. ಸೊ ಅದೇನೋ ಕ್ಯಾಚ್ನ ಎತ್ತಾಕೊಂಡ್ರು. ಅದಾದಮೇಲೆ ಸ್ಯಾಮ್ನರ್ಗೆ ಒಂದು ವಿಕೆಟು. KL ರಾಹುಲ್ ಅವ್ರದ್ದು. KL ರಾಹುಲ್ ಏನೋ ನಿಧಾನಕ್ಕೆ ಆಡ್ತಾ ಇದ್ರು ಟುಕು ಅಂತ. ಬಟ್ KL ರಾಹುಲ್ ಬಂದಂತೂ ಟೈಮು ಕಡಕ್ಕಾಗೇನೆ ಇತ್ತು. ಆಲ್ಮೋಸ್ಟ್ ಎಷ್ಟು ಒಂದು 15ರಿಂದ 16 ಓವರ್ ಏನೋ ಬಾಕಿ ಇತ್ತು. ಸೊ ಅಲ್ಲಿಂದ ಇನ್ನಿಂಗ್ಸ್ನ ಅಕ್ಸಿಲೇಟ್ ಮಾಡಬೇಕಾಗಿತ್ತು ಅವರು. ಸೊ ಅದನ್ನ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಹೌದು, ಇವತ್ತು ವಿಕೆಟು ಬ್ಯಾಟಿಂಗ್ ಆಡೋದಕ್ಕೆ ಏನು ಅಂಥ ಹೆವಿ ಕನ್ವಿನ್ಸಿಂಗ್ ಆಗಿ ಏನು ಇರಲಿಲ್ಲ. ಸ್ಟ್ರಗಲ್ ಅಂತೂ ಇತ್ತು, ಕಷ್ಟಪಟ್ಟರು ಇವತ್ತು ವಿಕೆಟಲ್ಲಿ ಬ್ಯಾಟಿಂಗ್ ಆಡಿ. ಸ್ವಲ್ಪ ಸ್ಲೋ ಸೈಡ್ ಕಾಣಿಸ್ತಾ ಇತ್ತು ವಿಕೆಟು. ಕಾಣಿಸ್ತಲ್ಲ. ನ್ಯೂಜಿಲ್ಯಾಂಡ್ ಅವರ ಬ್ಯಾಟಿಂಗ್ ನೋಡ್ತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಂಫರ್ಟಬಲ್ ಆಗಿರಬೇಕು. ಫಸ್ಟ್ ಇನ್ನಿಂಗ್ಸಿಗೆ ಕಂಪೇರ್ ಮಾಡ್ತು ಅಂತಂದರೆ ಬ್ಯಾಟಿಂಗ್ ಆಡೋದಕ್ಕೆ ಸ್ಪಿನ್ನರ್ಸ್ಗಳಿಗೆ ಸಿಕ್ಕಾಪಟ್ಟೆ ಅಸಿಸ್ಟ್ ಸಿಕ್ಬಿಡ್ತು. ಎಲ್ಲೆಲ್ಲೋ ಟರ್ನ್ ಆಗ್ತಾ ಇತ್ತು ಬಾಲ್ ನೋಡಿದ್ರಿ ಅಂತಂದರೆ. ಸೊ ಅದು ನಮ್ಮ ಸ್ಪಿನ್ನರ್ಸು ಕೇಳಬೇಕಾ, 4 ಜನ ಸ್ಪಿನ್ನರ್ಸ್ ಹಾಕೊಂಡು ತಿಂದಾಕ್ಬಿಟ್ರು. ಇವ್ರ ಕಡೆ ಪೇಸಸ್ಸು ಡಾಮಿನೇಟ್ ಮಾಡ್ತು ಅಂತಂದರೆ ನಮ್ಮ ಕಡೆ ಸ್ಪಿನ್ ಕಂಪ್ಲೀಟ್ ಡಾಮಿನೇಷನ್ ಮಗ. ಸೊ ಈ ಕಡೆಯಿಂದ ಹಾರ್ದಿಕ್ ಪಾಂಡ್ಯ 45 ರನ್ನು. ಅವರೆಷ್ಟು 10 ಓವರ್ ಇದ್ದಾಗ ಬಂದು ಅಷ್ಟೇ ಮಗ. 40 ಓವರ್ ಆಗಿತ್ತು ಆ ಟೈಮಿಗೆ ಬಂದಿದ್ದು. ಸೊ ಅಲ್ಲಿಂದ 45 ರನ್ ಕಾಂಟ್ರಿಬ್ಯೂಷನ್. ನಾವು ಹಂಗೂ ಅಂದ್ಕೊಂಡ್ವಿ ಹಾರ್ದಿಕ್ ಪಾಂಡ್ಯ ಅವ್ರು ಏನು 10 ಓವರ್ ಇದೆ, ಏನಕ್ಕೆ ಇಷ್ಟೊಂದು ಸ್ಲೋ ಆಗಿ ಆಡ್ತಾ ಇದ್ದಾರೆ, ಏನಕ್ಕೆ ಇಷ್ಟು ಈ ಪಾರ್ಟಿ ಸ್ಲೋ ಆಗಿ ಆಡ್ತಾರೆ ಅಂತ. ಬಟ್ ವಿಕೆಟ್ ಯಾವ ಥರ ಬಿಹೇವ್ ಆಗ್ತಿತ್ತು ಅನ್ನೋದನ್ನ ಹಾರ್ದಿಕ್ ಪಾಂಡ್ಯ ಅರ್ಥ ಮಾಡ್ಕೊಂಡ್ರು ಆ ಒಂದು ಟೈಮಲ್ಲಿ. ಸೊ ಅರ್ಥ ಮಾಡ್ಕೊಂಡು ಲಾಸ್ಟ್ ಓವರ್ಗೂ ಕೂಡ ಇದ್ರು ಔಟ್ ಆಗಿರ್ಬೋದು. ಬಟ್ ಲಾಸ್ಟ್ ಓವರ್ಗೂ ಕೂಡ ಅವ್ರು ಇರೋದು ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಒನ್ ಎಂಡಲ್ಲಿ ನಿಂತ್ಕೊಂಡು ಆಡೋರು ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿ ಅಲ್ಲೂ ವಿಕೆಟ್ನ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಅಂತಂದರೆ ಹಾರ್ದಿಕ್ ಪಾಂಡ್ಯ ಅವ್ರು ಇನಿಷಿಯಲಿನೇ ಕಳ್ಕೊಂಡ್ಬಿಟ್ಟಿದ್ವಿ ಅಂತಂದರೆ ಇಷ್ಟು ರನ್ನ ಸ್ಕೋರ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಲಾಸ್ಟ್ 2 ಓವರಲ್ಲಿ 49th ಓವರ್ ಹಾರ್ದಿಕ್ ಪಾಂಡ್ಯ ಅರೌಂಡ್ ಎಷ್ಟು ಒಂದು 6 ಎಲ್ಲ ಹೊಡಿತಾರೆ. ಸೊ ಅಲ್ಲಿಂದನೇ ಒಂದು ಸ್ವಲ್ಪ ರನ್ಸ್ಗಳು ನಮಗೆ ಎಕ್ಸ್ಟ್ರಾಕ್ಟ್ ಆಗಿದ್ದು. 45 ಕ್ರೂಷಿಯಲ್ ರನ್ಸ್ನ ಹಾರ್ದಿಕ್ ಪಾಂಡ್ಯ ಅಲ್ಲಿ ಹೊಡಿತಾರೆ. ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ 250 ರನ್ನ ಕಚ್ಕೊಂಡ್ಬಿಡ್ತಾರಲ್ಲ ಸ್ಟಾರ್ಟಿಂಗಲ್ಲೇ. ಪಟ ಎಗರ್ಕೊಂಡು ಹೋಗ್ಬಿಟ್ರು. ನಮ್ಮ ಇಂಡಿಯಾ ರೇಂಜಿಗೆ ಎಗರ್ಕೊಂಡು ಹೋಗಿಲ್ಲ ಅಂತಂದ್ರೂ ಕೂಡ. ಬಟ್ ಇವ್ರು ಏನು ರನ್ನ ಸ್ಕೋರ್ ಮಾಡಿದ್ರು, ರೇಟ್ ಅಂತೂ ಏನು ಇನ್ಕ್ರೀಸ್ ಆಗಿಲ್ಲ. ನಾವು 3 ವಿಕೆಟ್ ಪಟ ಅಂತ ಪೋಬ್ಲೆಲ್ಲ ಕಳ್ಕೊಂಡ್ಬಿಟ್ವಿ. ಇವ್ರು 3 ವಿಕೆಟ್ ಕಳ್ಕೊಂಡು ಅವ್ರು 1-2 ವಿಕೆಟ್ ಕಳ್ಕೊಂಡ್ರು. ಬಟ್ ಆದ್ರೂ ರನ್ ರೇಟ್ ಏನಿತ್ತು ಆಲ್ಮೋಸ್ಟ್ 16ನೇ ಓವರ್ವರೆಗೂ ಕೂಡ ನಮ್ಮದು ಇಂಡಿಯಾದು ಆಲ್ಮೋಸ್ಟ್ 56 ರನ್ನು 54 ರನ್ ಇತ್ತು. ಇವ್ರದ್ದು ಕೂಡ ಅಷ್ಟೇ ಇತ್ತು. ರನ್ ರೇಟಲ್ಲಿ ಏನು ಇವರು ಇನ್ಕ್ರೀಸ್ ಏನೂ ಕಾಣಿಸ್ಲೇ ಇಲ್ಲ ಮಗ. ಇನಿಷಿಯಲ್ ಬ್ರೇಕ್ನ ತೊಗೊಂಬಂದು ಕೊಟ್ಟಿದ್ದೀರಿ. ಹಾರ್ದಿಕ್ ಪಾಂಡ್ಯ ಆ ಕ್ಯಾಚ್ನ ಕೊಟ್ಬಿಡ್ಬೇಕು, ಅಲ್ಲಿ ಆ ವಿಕೆಟ್ನ ಕೊಟ್ಬಿಡ್ಬೇಕು. ಅಕ್ಷರ್ ಪಟೇಲ್ ಎಂಥ ಕ್ಯಾಚ್ನ ಹಿಡಿತಾರೆ ರಚಿನ್ ರವೀಂದ್ರ ಅವ್ರದ್ದು. ತಿಂದ ಹಾಕ್ಬಿಡ್ತಾರೆ ರಚಿನ್ ರವೀಂದ್ರ. ಗೊತ್ತಿರೋದು ನಿಮಗೆ ಇಂಡಿಯಾ ಮೇಲೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೊರಟೋಗ್ಬಿಡ್ತಾರೆ ಮ್ಯಾಚ್ನ. ಅಂಥ ವಿಕೆಟ್ ಕ್ರೂಷಿಯಲ್ ವಿಕೆಟ್ನ ಎತ್ಕೊಂಡಿದ್ದಿಲ್ಲಿ ಹಾರ್ದಿಕ್ ಪಾಂಡ್ಯ. ಅದೇ ಹೇಳಿದ್ನಲ್ಲ, ಅಕ್ಷರ್ ಪಟೇಲ್ಗೆ ಹೋಗಬೇಕು ಕಂಪ್ಲೀಟ್ ಕ್ರೆಡಿಟ್. ಯಾಕಂದರೆ ಅಂಥ ಎಕ್ಸ್ಟ್ರಾರ್ಡಿನರಿ ಕ್ಯಾಚು ಅದು. ಈ ಕಡೆಯಿಂದ ವಿಲ್ ಹೆಂಗಿಗೆ ಏನು ಗುರು ನಿಂದು ಹೆಂಗೋ ಆಡ್ತೀಯಲ್ಲ ಗುರು, ಹೆಂಗೆ ಆಡ್ತೀಯ ನೋಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದು ವರುಣ್ ಚಕ್ರವರ್ತಿ ಅವರು. ಬ್ಯಾಡ್ ಎಡ್ಜ್ ಆಡ್ಕೊಂಡು ಬೋರ್ಡ್ ಆಗ್ತಿದ್ದಂಗೆ ಶಾಕ್ ಆಗಿ ಹೋಗ್ಬಿಟ್ರು. ಕೇನ್ ವಿಲಿಯಮ್ಸನ್ ಒಬ್ರು ನಿಂತ್ಕೊಂಡು ಆಡ್ತಾ ಇದ್ರು ನೋಡಿ. ಲಾಸ್ಟ್ವರೆಗೂ ಕೂಡ ಅವರು ಅಷ್ಟು 42ನೇ ಓವರ್ 43ನೇ ಓವರ್ ವಿಕೆಟ್ನ ಹಬ್ಸಿದ್ರು. ಸೊ ಅವ್ರು ಇರೋವರೆಗೂ ಮ್ಯಾಚ್ ಇತ್ತೋಗರು. ಏನೋ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಕೇನ್ ವಿಲಿಯಮ್ಸನ್ ಯಾವಾಗ ಔಟ್ ಆಯ್ತೋ ಇಲ್ಲ, ಕೇನ್ ವಿಲಿಯಮ್ಸನ್ನೇ ಹೋದ್ರು ಅಂತ ಅಂದಮೇಲೆ ಏನು ಕಿತ್ತುಗೂಡೆ ಆಗ್ತಾರೆ ಅವರು. ಮಿಚೆಲ್ ಸ್ಯಾಟ್ನರ್ ಹಂಗೂ ಸ್ವಲ್ಪ ಬಂದ್ಬಿಟ್ಟಲ್ಲಿ ಏನೋ ಸ್ವಲ್ಪ 1-2-3 ಸಿಕ್ಸ್ ಹೊಡೆದ್ಬಿಟ್ಟು ಕಾನ್ಫಿಡೆನ್ಸ್ನ ಕೊಟ್ಟರು, ಏನೋ ಮಾಡ್ಬಿಡ್ತೀನಿ ಅಂತ. ಬಟ್ ಅವ್ರನ್ನು ಕೂಡ ಎಂಥ ಬಾಲ್ ಹಾಕಿದ್ದವು. ನನಗೆ ನಗು ಬಂದಿದ್ದು ಏನೋ ಅಂದರೆ ಇವತ್ತು ಮ್ಯಾಚಲ್ಲಿ ವರುಣ್ ಚಕ್ರವರ್ತಿ ಫೀಲ್ಡಿಂಗಲ್ಲಿ ಒಂಥರ ಕ್ವಾಟ್ಲೆ ವರುಣ್ ಚಕ್ರವರ್ತಿದು. ಬೌಲಿಂಗ್ ಅಂತ ಬಂದಾಗ ರಾಜ ಇವರು ವರುಣ್ ಚಕ್ರವರ್ತಿ. ಯಾವ ಥರ ವೇರಿಯೇಷನ್ ಇಟ್ಟಿರೋದು ವರುಣ್ ಚಕ್ರವರ್ತಿ. ಅವನಜ್ಜಿ 114 km/h ಸ್ಪೀಡಲ್ಲಿ ಪೇಸರ್ ಹಾಕುವಂಥ ಸ್ಪೀಡಲ್ಲಿ, ಒಂಥರ ಮೀಡಿಯಂ ಪೇಸರ್ ಹಾಕುವಂಥ ಸ್ಪೀಡಲ್ಲಿ ಸ್ಪಿನ್ನರ್ ಹಾಕಿದಲ್ಲಿ ಬೋಲ್ಡ್ ಆಗೋಗ್ಬಿಟ್ರು. ಟೈಮೇ ಇಲ್ಲ ಸ್ಯಾಂಡರ್ಗೆ ಗೊತ್ತಿತ್ತು ನಿಧಾನಕ್ಕೆಲ್ಲ ಹಾಕಿದ್ರೆ ಔಟ್ ಆಗೋ ಸೀನೆಲ್ಲ ಇಲ್ಲ. ಸರ್ಪ್ರೈಸ್ ಮಾಡೋರು ಒಳ್ಳೆ ಸಡನ್ ಸರ್ಪ್ರೈಸ್ ಅನ್ನೋ ಥರ ಇತ್ತು ಅದು. ಸ್ಯಾಂಡರ್ ಶಾಕ್ ಆಗಿ ಹೋಗ್ಬಿಟ್ರು. ಇನ್ನೇನಲ್ಲಿ ಟಾಮ್ ಲಾಥಮ್ ಆಗಿರಲಿ, ಗ್ಲೆನ್ ಫಿಲಿಪ್ ಆಗಿರಲಿ, ಈ ಕಡೆ ಮಿಚಿಲ್ ಆಗಿರಲಿ, ಎಲ್ಲ ಎಲ್ ಬಿ ಗ್ಯಾನ್ ಕೇಸು. ಇಲ್ಲಿ ಕೇನ್ ವಿಲಿಯಮ್ಸನ್ ಜೊತೆಗೆ ಯಾರು ಕೂಡ ಅಂಥ ಒಂದು ಸ್ಟ್ಯಾಂಡರ್ಡ್ ಪಾರ್ಟ್ನರ್ಶಿಪ್ನ, ದೊಡ್ಡ ಪಾರ್ಟ್ನರ್ಶಿಪ್ನ ಅಕ್ಷರ್ ಪಟೇಲ್ ಬಿಲ್ಡ್ ಮಾಡಿದ್ರಲ್ಲ ಶ್ರೇಯಸ್ ಅಯ್ಯರ್ ಜೊತೆಗೆ, ಅಂಥ ದೊಡ್ಡ ಪಾರ್ಟ್ನರ್ಶಿಪ್ನ ಯಾರು ಬಿಲ್ಡ್ ಮಾಡೋರಿಲ್ಲ. ಕೇನ್ ವಿಲಿಯಮ್ಸನ್ ಒಬ್ಬರನ್ನೇ ಥರ ದೃಢವಾಗಿ ನಿಂತ್ಕೊಂಡು 81 ರನ್ನ ಹೊಡೆದಿದ್ದು. ಅವರು ಸ್ಟಂಪ್ ಔಟ್ ಆಗೋಗ್ಬಿಟ್ರು ಅಕ್ಷರ್ ಪಟೇಲ್ ಅವರ ಬೌಲಿಂಗಿಗೆ. ಸೊ ಅದೇ ಟರ್ನ್ ಆಫ್ ಇವೆಂಟ್ ಆಗಿದ್ದು. ಅಕ್ಷರ್ ಪಟೇಲ್ ಒಂಥರ ನೋಡಿ 4 ಜನ ಸ್ಪಿನ್ನರ್ಸ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ವಿಕೆಟು ಬಿದ್ದಿದೆ ಇವತ್ತು. ಆದರೆ ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ಗ್ಲೋ ಆಗಿದ್ದು. ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲು, ವರುಣ್ ಚಕ್ರವರ್ತಿ, ರವೀಂದ್ರ ಜಡೇಜಾ ಎಲ್ಲರಿಗೂ ಕೂಡ ವಿಕೆಟ್ಸ್ ಬಿದ್ದಿದೆ ಮಗ. ಆ ಬ್ರೇಸ್ ಮೇಲೆ ಬದನೆಕಾಯಿ ಔಟೇ ಇಲ್ಲ ಅಲ್ಲಿ.
ವರುಣ್ ಚಕ್ರವರ್ತಿಗೆ ವಿಕೆಟ್ ಸಿಗಬೇಕಿತ್ತು ಅಂತ ಗೈಂಡ್ಸಿದೆ ಅಷ್ಟೇ. ರಿವ್ಯೂನು ತೆಗಂತ ಇಲ್ಲ, ತಗೊಂಡ್ಬೇಕಾಗಿರೋದಕ್ಕೆ ತಗೊಳಲ್ಲ, ತಗೊಂಡ್ಬಾರ್ದಾಗಿರೋದಕ್ಕೆ ತಗೊಂತಾರೆ. ಏನು ಹೇಳೋಣ ನ್ಯೂಜಿಲೆಂಡ್ ಅವ್ರಿಗೆ, ಔಟೇ ಇರಲಿಲ್ಲ, ಸುಮ್ಮನೆ ಹೋಗು ಟೆಕೋಟ್ ಒಳಗಡೆ ಹೋಗು ಅಂತ ನಾನೇ ಹೋಗ್ತೀನಿ ಅಂತ ಹೋದ್ರು. ಅಲ್ಲಿ ವಿಕೆಟ್ ಕೊಡ್ತೀನಿ ವರುಣ್ ಚಕ್ರವರ್ತಿ, ಹೆಂಗಿರೋ 5 ಆಗಬೇಕಾಗಿತ್ತಲ್ಲ ವರುಣ್ ಚಕ್ರವರ್ತಿಗೆ, ತ್ಯಾಗ ಮಾಡ್ಬಿಟ್ಟು ಹೋದ್ರು ಅಂತ ಹೇಳ್ಬೇಕು. ಅದೊಂದು ಕಾಮಿಡಿ ಆಗಿತ್ತು ಅಷ್ಟೇ. ಇವ್ರ ಆ್ಯಂಗಲಿಂದ ನೋಡ್ತು ಅಂತಂದರೆ ಕಾಂಪಿಟೇಷನ್ನೇ ಇಲ್ಲ ಮಗ. ನ್ಯೂಜಿಲೆಂಡ್ ಅವ್ರು ಏನೋ ಅಂದ್ಕೊಂಡಿದ್ದೆ, ಟಕ್ಕರು ಕೊಡ್ದಿಲ್ಲ, ಫೈಟು ಕೊಡ್ದಿಲ್ಲ, ಏನೂ ಕೊಡ್ದಿಲ್ಲ. ಅದೇ ಇವರಾದ್ರು ನಮಗೆ ಫೈನಲ್ಸ್ ಮತ್ತೆ ಸಿಕ್ಕಿದ್ರು ಅಂತಂದರೆ ಅವಾಗ ಇದೇ ನ್ಯೂಜಿಲೆಂಡ್ ಟೀಮ್ ಇರುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಪಕ್ಕ ಹೇಳೋದಕ್ಕಾಗೋದಿಲ್ಲ. ಅವಾಗ ಉಡಾಫೆ ಆಗಂತೂ ತೊಗೊಳೋದಕ್ಕಾಗೋದಿಲ್ಲ ಫೈನಲ್ ಸಿಕ್ಕಿದಾಗ. ಸೊ ನೋಡೋಣ ಏನು ಮಾಡ್ತಾರೆ ನ್ಯೂಜಿಲೆಂಡ್ ಅಂತ. ಬಟ್ ಇದು ಒಂಥರ ನೋಡಿ, ಇದು ಹೆಂಗಿತ್ತು ಅಂದರೆ ಮ್ಯಾಚು ಏನಂತ ಹೆವಿ ಕ್ರೂಷಿಯಲ್ ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ, ಅದೇ ಸೆಮಿಫೈನಲ್ ಯಾರ ಮೇಲೆ ಆಡ್ತಾರೆ ಅನ್ನೋ ನಿರ್ಧಾರ ಆಗುವಂಥ ಮ್ಯಾಚ್ ಅಷ್ಟೇ. ಸೊ ಇಲ್ಲಿ ಹೊಡೆದಿದ್ಕೂ ನಾವು ಅಲ್ಲಿ ಹೊಡೆಯೋದಕ್ಕೂ ಸಿಕ್ಕಾಬಿಟ್ಟು ಡಿಫ್ರೆನ್ಸ್ ಇದೆ. ಫೈನಲ್ಸಲ್ಲಿ ಸಿಕ್ಕಿದಾಗ ಹೊಡೆಯೋದಕ್ಕೂ ಡಿಫ್ರೆನ್ಸ್ ಇದೆ. ಇಲ್ಲಿನ ಮ್ಯಾಚ್ನ ಅಲ್ಲಿಗೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಅಲ್ಲಿ ಹೊಡೆದ್ಬಿಟ್ಟಿದ್ದೀವಿ, ಅಲ್ಲೂ ಹೊಡೆದ್ಬಿಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಸೀರಿಯಸ್ ಆಗಿ ಬರಬೇಕಾಗುತ್ತೆ. ಒಂದು ವೇಳೆ ನ್ಯೂಜಿಲೆಂಡ್ ಅವ್ರು ನಮ್ಮ ಮೇಲೆ ಫೈನಲ್ಗೆ ಬಂದರು ಅಂತ ನೋಡೋಣ ಅದು ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಮಗ ಇವತ್ತಿನ ಮ್ಯಾಚ್ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವರುಣ್ ಚಕ್ರವರ್ತಿ ಇವತ್ತು ಕಿಂಗ್ ಆಗೋಗ್ಬಿಟ್ರು. ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ನ ಮರೆಯಂಗಿಲ್ಲ ಮಗ. ಸಿಗೋಣ ಬುವಾ.